ನಮಸ್ಕಾರ ಸ್ನೇಹಿತರೆ. ಅಫ್ಘಾನ್ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಭಾರತ ರೋಚಕವಾಗಿ ಗೆದ್ದಿದೆ. 5 ದಿನದ ಟೆಸ್ಟ್ ಪಂದ್ಯವನ್ನು 3 ದಿನದಲ್ಲಿ ಟೀಮ್ ಇಂಡಿಯಾ ಬಾಯ್ಸ್ ಮುಗಿಸಿದ್ದಾರೆ. ಅಷ್ಟೇ ಅಲ್ಲ, ಒಂದೇ ದಿನದಲ್ಲಿ ಅಫ್ಘಾನ್ 2 ಸಲ ಟೀಮ್ ಇಂಡಿಯಾ ಮುಂದೆ ಆಲ್ಔಟ್ ಆಗಿ ಹೀನಾಯವಾಗಿ ಸೋತಿದೆ. ಟೀಮ್ ಇಂಡಿಯಾ ಬೌಲಿಂಗ್ ಬಲಕ್ಕೆ ಅಫ್ಘಾನಿಸ್ತಾನ ಮಕಾಡೆ ಮಲಗಿದ್ದು, ಅಫ್ಘಾನ್ ಮತ್ತು ಭಾರತದ ಟೆಸ್ಟ್ ಪಂದ್ಯ ಹೇಗಿತ್ತು ಅಂತ ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಎಲ್ಲರ ನಿರೀಕ್ಷೆಯಂತೆ ಅಫ್ಘಾನ್ ವಿರುದ್ಧ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆದ್ದು ಬೀಗಿದೆ. ಕೇವಲ 3 ದಿನಕ್ಕೆ ಪಂದ್ಯ ಮುಗಿದಿದ್ದು ಅಫ್ಘಾನ್ 2 ಸಲ ಆಲ್ಔಟ್ ಆಗಿದೆ. ಇನ್ನು ಟೀಮ್ ಇಂಡಿಯಾ ಬೌಲಿಂಗ್ ಮತ್ತು ಬ್ಯಾಟಿಂಗ್ನಲ್ಲಿ ಸಖತ್ತಾಗಿ ತನ್ನ ಕದರನ್ನು ತೋರಿಸಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪಾದಾರ್ಪಣೆ ಪಂದ್ಯದಲ್ಲಿ ಮಾನವ್ ಸುತಾರ್ ಸೂಪರ್ ಡೂಪರ್ ಬೌಲಿಂಗ್ ಮಾಡಿ ವಿಕೆಟ್ ಮೇಲೆ ವಿಕೆಟ್ ತೆಗೆದಿದ್ದಾರೆ. ಶನಿವಾರ ಶುರುವಾದ ಅಫ್ಘಾನ್ ಮತ್ತು ಭಾರತ ನಡುವಿನ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತನ್ನ ಕದರನ್ನು ತೋರಿಸಿದೆ. ಶನಿವಾರ ಮತ್ತು ಭಾನುವಾರ 2 ದಿನ ಟೀಮ್ ಇಂಡಿಯಾ ಬ್ಯಾಟಿಂಗ್ ಮಾಡಿ ಮೊದಲ ಇನ್ನಿಂಗ್ಸ್ನಲ್ಲಿ 564 ರನ್ ಗಳಿಸಿ ಡಿಕ್ಲೇರ್ ಅನ್ನು ಘೋಷಣೆ ಮಾಡಿತು. ಇನ್ನು ಟೀಮ್ ಇಂಡಿಯಾ ಪರ ಶುಭಮನ್ ಗಿಲ್, ರಿಷಬ್ ಪಂತ್, KL ರಾಹುಲ್ ಅಮೋಘ ಪ್ರದರ್ಶನವನ್ನು ನೀಡಿದರು. ಈ ಪಂದ್ಯದಲ್ಲಿ ನಾಯಕ ಶುಭಮನ್ ಗಿಲ್ 126 ರನ್ ಗಳಿಸಿದರೆ KL ರಾಹುಲ್ 100 ರನ್ನನ್ನು ಸಿಡಿಸಿದ್ರು. ಇನ್ನು ಸಾಯಿ ಸುದರ್ಶನ್ ಮತ್ತು ರಿಷಬ್ ಪಂತ್ ತಲಾ 81 ರನ್ ಗಳಿಸಿದ್ರು. ಇನ್ನು ವಾಷಿಂಗ್ಟನ್ ಸುಂದರ್ ಕೂಡ ಅಜೇಯವಾಗಿ 52 ರನ್ನನ್ನು ಗಳಿಸಿದರು. ಈ ಮೂಲಕ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 564 ರನ್ ಕಲೆ ಹಾಕಿ ಡಿಕ್ಲೇರ್ ಅನ್ನು ಘೋಷಣೆ ಮಾಡಿತು. ಆಮೇಲೆ ಬ್ಯಾಟಿಂಗಿಗೆ ಇಳಿದ ಅಫ್ಘಾನ್ ಪಡೆ ರನ್ ಗಳಿಸೋಕೆ ಹೆಣಗಾಡ್ತು ಅಂತಲೇ ಹೇಳ್ಬೋದು. ಭಾನುವಾರದ ಅಂತ್ಯಕ್ಕೆ ಅಫ್ಘಾನ್ ಗಳಿಸಿದ್ದು 5 ವಿಕೆಟ್ ನಷ್ಟಕ್ಕೆ 113 ರನ್ ಮಾತ್ರ. ಇನ್ನು ಸೋಮವಾರ ಆಟ ಮುಂದುವರಿಸಿದ ಅಫ್ಘಾನ್ಗೆ ಟೀಮ್ ಇಂಡಿಯಾ ಬೌಲರ್ ಸಖತ್ತಾಗಿ ಚೋಕನ್ನು ಕೊಟ್ಟರು. ಅಫ್ಘಾನ್ಗೆ ಸ್ಪಿನ್ನರ್ ಮಾನವ್ ಸುತಾರ್ ಇನ್ನಿಲ್ಲದಂತೆ ಕಾಡಿದ್ರು. ಮೊದಲ ಇನ್ನಿಂಗ್ಸ್ನಲ್ಲಿ ಭಾನುವಾರ 3 ವಿಕೆಟ್ ಕಿತ್ತಿದ್ದ ಸುತಾರ್ 3ನೇ ದಿನದ ಆಟದಲ್ಲಿಯೂ ಮತ್ತೆ 3 ವಿಕೆಟನ್ನು ತೆಗೆದರು. ಈ ಮೂಲಕ ಮೊದಲ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ಗಳನ್ನು ಈ ಸುತಾರ್ ಅವರೇ ತೆಗೆದಿದ್ದಾರೆ. ಇನ್ನು ಭಾರತದ ಬೌಲರ್ ಮುಂದೆ ಅಫ್ಘಾನ್ ಬ್ಯಾಟರ್ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲೋಕೆ ಆಗಲಿಲ್ಲ. ಅಫ್ಘಾನ್ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತದ ಪರ ಮಾನವ್ ಸುತಾರ್ 6 ವಿಕೆಟ್ ಕಿತ್ತರೆ ಪ್ರಸಿದ್ಧ ಕೃಷ್ಣ 3 ವಿಕೆಟ್ ಅನ್ನು ಪಡೆದರು. ಇನ್ನು ವಾಷಿಂಗ್ಟನ್ ಸುಂದರ್ 1 ವಿಕೆಟ್ ತೆಗೆದರು. ಈ ಮೂಲಕ ಅಫ್ಘಾನ್ 152 ರನ್ಗೆ ಮೊದಲ ಇನ್ನಿಂಗ್ಸ್ನಲ್ಲಿ ಆಲ್ಔಟ್ ಆಯಿತು. ಮೊದಲ ಇನ್ನಿಂಗ್ಸ್ನಲ್ಲಿ 564 ರನ್ ಕಲೆ ಹಾಕಿದ ಟೀಮ್ ಇಂಡಿಯಾ ಅಫ್ಘಾನ್ ಮೇಲೆ ಫಾಲೋ ಆನ್ ಹೇರ್ತು. ಮತ್ತೆ ಬ್ಯಾಟಿಂಗ್ ಶುರು ಮಾಡಿದ ಅಫ್ಘಾನ್ ಬ್ಯಾಟರ್ ಟೀಮ್ ಇಂಡಿಯಾ ಬೌಲಿಂಗಿಗೆ ಮಂಕಾಗಿ ಹೋದರು. 2ನೇ ಇನ್ನಿಂಗ್ಸ್ ಶುರು ಮಾಡಿದ ಅಫ್ಘಾನ್ ಬ್ಯಾಟರ್ಸ್ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲಿಲ್ಲ. ಒಂದಂಕಿ ರನ್ಗೆ ವಿಕೆಟ್ ಅನ್ನು ಕಳೆದುಕೊಂಡ್ರು. ಮೊದಲ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ಪಡೆದಿದ್ದ ಟೀಮ್ ಇಂಡಿಯಾದ ಹೊಸ ಬೌಲರ್ ಮಾನವ್ ಸುತಾರ್ 2ನೇ ಇನ್ನಿಂಗ್ಸ್ನಲ್ಲಿ 1 ವಿಕೆಟನ್ನು ಪಡೆದರು. ಈ ಮೂಲಕ ಸುತಾರ್ ಟೀಮ್ ಇಂಡಿಯಾ ಟೆಸ್ಟ್ ಪಾದಾರ್ಪಣೆ ಪಂದ್ಯದಲ್ಲೇ ಒಟ್ಟು 7 ವಿಕೆಟನ್ನು ಕಬಳಿಸಿ ದಾಖಲೆಯನ್ನು ಬರೆದರು. ಇನ್ನು 2ನೇ ಇನ್ನಿಂಗ್ಸ್ನಲ್ಲಿ ವಾಷಿಂಗ್ಟನ್ ಸುಂದರ್ 4 ವಿಕೆಟ್ ಕಬಳಿಸಿದರೆ ಕುಲ್ದೀಪ್ ಯಾದವ್ 3 ವಿಕೆಟ್, ಸಿರಾಜ್ 1 ವಿಕೆಟ್ ತೆಗೆದು ಅಫ್ಘಾನ್ ಬ್ಯಾಟರ್ಗಳನ್ನು ಕಟ್ಟಿ ಹಾಕಿದರು. ಈ ಮೂಲಕ ಅಫ್ಘಾನ್ ಒಂದೇ ದಿನದಲ್ಲಿ ಟೆಸ್ಟ್ನಲ್ಲಿ 2 ಸಲ ಆಲ್ಔಟ್ ಆಯಿತು ಟೀಮ್ ಇಂಡಿಯಾ ವಿರುದ್ಧ. ಇನ್ನು 2ನೇ ಇನ್ನಿಂಗ್ಸ್ನಲ್ಲಿ ಅಫ್ಘಾನ್ ಪಡೆ 112 ರನ್ಗೆ ಆಲ್ಔಟ್ ಆಗುವ ಮೂಲಕ 300 ರನ್ಗಳ ಹೀನಾಯ ಸೋಲನ್ನು ಅನುಭವಿಸಿತು. ಟೀಮ್ ಇಂಡಿಯಾ ಸ್ಪಿನ್ ಮೋಡಿಗೆ ಟೆಸ್ಟ್ ಶಿಶುಗಳಾದ ಅಫ್ಘಾನ್ ಆಟಗಾರರು ತತ್ತರಿಸಿ ಹೋದರು. ಈ ಪಂದ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.